ಏನೋ ಅವ್ರ ಉದ್ದೇಶ ಏನ್ ಮಾಡ್ಕೊಳಕತ್ತದೆ ಮಾಡ್ಕೊಳ್ಳಿ ಬಿಡು. ಕಾನೂನು ರೀತಿ ನೋಡೋಣ ಅವರ ನಾವು ಅಂತಾರೆ. ಕಾನೂನು ರೀತಿ ಏನೈತೆ ಕಾನೂನು ಕ್ರಮ ಆಗ್ಲೇಬೇಕು. ನೆಲಮಂಗಲ ತಾಲೂಕಿನ ನಿಜಗಲ್ಲ ಕೆಂಪುಹಳ್ಳಿಯಲ್ಲಿ ರೈತನ ಆಕ್ರೋಶ ಸ್ಫೋಟಗೊಂಡ ಘಟನೆ ನಡೆದಿದೆ. ಹಾಲಿನ ಗುಣಮಟ್ಟದ ಡಿಗ್ರಿ ಬಾರದ ಹಿನ್ನೆಲೆ ರೈತನು ನೆಲಕ್ಕೆ ಹಾಲು ಚೆಲ್ಲಿ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಹರೀಶ್ ಎಂಬ ರೈತ ಡೈರಿಗೆ ನೀಡಿದ ಹಾಲಿಗೆ ಸರಿಯಾದ ಡಿಗ್ರಿ ಸಿಗಲಿಲ್ಲ ಎಂದು ಆರೋಪಿಸಿದ್ದಾರೆ. ಅತಿಯಾದ ಬಿಸಿಲಿನ ಪರಿಣಾಮ ಹಾಲಿನಲ್ಲಿನ ಕೊಬ್ಬಿನ ಅಂಶ ಕುಸಿತವಾಗಿದ್ದು ಇದರಿಂದ ಡಿಗ್ರಿ ಕಡಿಮೆಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದರಿಂದ ಅಸಮಾಧಾನಗೊಂಡ ರೈತ ಹರೀಶ್ ಡೈರಿ ಸೆಕ್ರೆಟರಿ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕೆಂಪಳ್ಳಿ ಡೈರಿಯಲ್ಲಿ ಇಷ್ಟೆಲ್ಲ ಗಲಾಟೆ ಆಗಿದೆ. 40 ಲೀಟರ್ ಹಾಲು ರೋಡ ಚೆಲ್ಲಿದ್ದೀನಿ. ಒಬ್ರು ಡೈರಿ ಸೆಕ್ರೆಟರಿ ಆಗಲಿ ಟೆಸ್ಟರ್ ಮನೆಯವ್ರು ಇಲ್ಲೇ ನಿಂತವ್ರೆ ಎದುರುಗಡೆನೆ. ಅವ್ರಾಗ್ಲಿ ಯಾರಾಗ್ಲಿ ಅಧ್ಯಕ್ಷರಾಗ್ಲಿ ಒಬ್ರು ಬಂದಿಲ್ಲ. ಇಲ್ಲಿ ಏನೋ ಅವ್ರ ಉದ್ದೇಶ ಏನ್ ಮಾಡ್ಕೊಳಕತ್ತದೆ ಮಾಡ್ಕೊಳ್ಳಿ ಬಿಡು. ಕಾನೂನು ರೀತಿ ನೋಡೋಣ ಅವರ ನಾವು ಅಂತಾರೆ. ಕಾನೂನು ರೀತಿ ಏನೈತೆ ಕಾನೂನು ಕ್ರಮ ಆಗ್ಲೇಬೇಕು. ಬೈರೇಗೌಡರು ಬರ್ಲೇಬೇಕು ಇಲ್ಲಿಗೆ. ನಾವು ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡ್ತೀವಿ, ಆದರೆ ನ್ಯಾಯವಾದ ಬೆಲೆ ಸಿಗ್ತಿಲ್ಲ ಎಂದು ರೈತನು ಅಸಮಾಧಾನ ವ್ಯಕ್ತಪಡಿಸಿದ್ದಾನೆ. ಸ್ಥಳಕ್ಕೆ ಗ್ರಾಮಸ್ಥರು ಕೂಡ ಸೇರಿ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಮಸ್ಯೆಗೆ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಹಾಲಿನ ಗುಣಮಟ್ಟ ಸಮಸ್ಯೆ ಮತ್ತು ರೈತರ ಸಂಕಷ್ಟದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಅದೇ ಹಿಂಗೆ ಗೊತ್ತಾ ಇಲ್ಲ ಅನ್ಬಿಟ್ಟು ಹೆಸರು ಕೊಡ್ತಾ ಇಲ್ಲ ಅನ್ಬಿಟ್ಟು ಇದು ಮಾಡಿ ಇವತ್ತು ಮಾಡಿರೋ 10 ವರ್ಷದಿಂದ ಇದೇ ಗೋಳಾಗಿತ್ತು. ಇವತ್ತು ಒಂಚೂರು ಸ್ಟ್ರಿಕ್ಟ್ ಮಾಡ್ದು, ಯಾಕಂದ್ರೆ ಡೈರಿ ಲಾಸ್ ಆಗಿರುತ್ತೆ. ಇಲ್ಲ ಬಿಡು, ಎಲ್ಲ ಹೋಗ ಬಿಡಮ್ಮ, ಗೊತ್ತಾಗಲ್ಲ ಬಿಡಮ್ಮ. ಯಾವನ ರೂಪಾಯಿ ಕದ್ದಿಲ್ಲ ನೀರು ಇಕ್ಕೊಂಬಂದು ಉಪ್ಪಾಕೊಂಬಂದು ಯಾವ್ದು ಹಾಲಾಕಿಲ್ಲ. ಅಧ್ಯಕ್ಷ ಹೇಳ್ಬೇಕು, ಯಾರು ಇಲ್ಲಿ ಡೈರಿ ಒಳಗೆ ಯಾರು ಅವ್ರ ದುಡ್ಡು ಹಾಕೊಂಡು ಯಾರು ಕೊಟ್ಟಿಲ್ಲ. ಡೈರಿ ಸಂಸ್ಥೆ ದುಡ್ಡು ಜನಕ್ಕೆ ಕೊಟ್ಟವ್ರೆ. ಏನ್ ಅವ್ರ ದುಡ್ಡು ಯಾರು ಕೊಟ್ಟಿಲ್ಲ. ಜನಕ್ಕೆ ಕೊಟ್ಟವ್ರೆ.